ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಕನ್ನಡತಿ ಅಡುಗೆ ಚಾನಲ್ಗೆ ಸ್ವಾಗತ. ಇವತ್ತೊಂದು ಹೊಸ ಸ್ಟೈಲಲ್ಲಿ ಡಿಫ್ರೆಂಟಾಗಿ ತುಂಬ ಟೇಸ್ಟಿಯಾಗಿರುವಂಥ ಒಂದು ಕರಿಯನ್ನು ಹೇಳ್ತಾ ಇದ್ದೀನಿ. ಇದನ್ನು ಡಿಫ್ರೆಂಟ್ ಮಸಾಲೆ ಯೂಸ್ ಮಾಡಿ ಮಾಡ್ತಾ ಇದ್ದೀನಿ. ಇದು ರೊಟ್ಟಿ, ಚಪಾತಿ, ಅನ್ನಕ್ಕೂ ತುಂಬಾ ಬೆಸ್ಟ್ ಕಾಂಬಿನೇಷನ್ ಆಗಿರುತ್ತೆ. ಇದನ್ನು ನೀವು ಮಾಡಿರ್ತೀರ, ಬಟ್ ಡಿಫ್ರೆಂಟ್ ಸ್ಟೈಲಲ್ಲಿ ಮಾಡಿರ್ತೀರ. ನಾನು ಒಂದು ಬೇರೆ ಸ್ಟೈಲಲ್ಲಿ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ. ಅದಕ್ಕೆ ನೋಡಿ, ನಾನು ಈ ರೀತಿ 3 ಎಳೆ ಹೀರೆಕಾಯನ್ನು ತೊಗೊಂಡಿದ್ದೀನಿ. ಇವನ್ನ ತೊಳೆದು ಇಟ್ಕೊಂಡಿದ್ದೀನಿ ರೀ. ಇದು ತುಂಬ ಫ್ರೆಶ್ ಆಗಿವೆ. ಈಗ ನೋಡಿರಿ, ಇದ್ರದ್ದು ಮೇಲಿಂದ ನಾನು ಪೀಲ್ ಮಾಡ್ಕೊತಾ ಇದ್ದೀನಿ. ನೋಡಿರಿ, ಈ ಥರ ನೀಟಾಗಿ ನಾನು ಸಿಪ್ಪೆ ತೆಗಿತಾ ಇದ್ದೀನಿ ರೀ. ಹೀರೆಕಾಯಿ ಎಷ್ಟು ಎಳೆದಿರ್ತದಲ್ರಿ ಅಷ್ಟು ಕರಿ ತುಂಬಾ ಟೇಸ್ಟಿ ಆಗ್ತದೆ ರೀ. ನೋಡಿರಿ, ಈ ಥರ ನಾನು ಪೀಲ್ ಮಾಡಿ ಇಟ್ಕೊಂಡಿದ್ದೀನಿ ರೀ. ಇದನ್ನು ನಾನು ಕಟ್ ಮಾಡ್ಕೊತಾ ಇದ್ದೀನಿ. ನೋಡಿರಿ, ಈ ರೀತಿ ಕಟ್ ಮಾಡ್ಕೊಂಡಿದ್ದೀನಿ. ನೋಡಿ, ಎಲ್ಲವನ್ನು ಒಮ್ಮೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ರೀ. ಇದನ್ನು ಮತ್ತು ನಾನು ಈ ರೀತಿ ಸೆಂಟ್ರಲ್ಲಿ ಕಟ್ ಮಾಡ್ತಾ ಇದ್ದೀನಿ ರೀ. ನೋಡಿ, ಫುಲ್ವರೆಗೆ ಕಟ್ ಮಾಡಿಲ್ಲ, ಅರ್ಧದಷ್ಟೇ ಈ ರೀತಿ ಮಾಡ್ಕೊಂಡು ಎಲ್ಲನೂ ಒಮ್ಮೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ರೀ. ಇದನ್ನೀಗ ಒಂದು ಬೌಲ್ಗೆ ಹಾಕೋತಾ ಇದ್ದೀನಿ ರೀ. ಇದಕ್ಕೆ 2 ಸ್ಪೂನ್ ಆಗಷ್ಟು ಕಡಲೆ ಹಿಟ್ಟು, ಒಂಚೂರು ಉಪ್ಪು, ಅರ್ಧ ಸ್ಪೂನ್ ಆಗಷ್ಟು ಅರಿಶಿಣ ಪುಡಿ. ಇದನ್ನ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ ರೀ. ಸ್ವಲ್ಪ ನಿಂಬೆಹಣ್ಣಿನ ಜ್ಯೂಸು, ಇದು ಆಪ್ಷನಲ್, ನಿಮ್ಗೆ ಬೇಕಂದ್ರೆ ಹಾಕ್ಬೋದು, ಇಲ್ಲಾಂದ್ರೂ ಬಿಡ್ಬೋದು. ಇದನ್ನೀಗ ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ ರೀ. ಇದು ಮಸಾಲೆ ಅದರೊಳಗೆ. ಈಗ ನಾನು ಒಂದು ಪ್ಯಾನ್ಗೆ 2 ಸ್ಪೂನ್ ಆಗಷ್ಟು ಕಡಲೆ ಬೀಜ ಹಾಕೋತಾ ಇದ್ದೀನಿ ರೀ. ಇದು ಆಲ್ರೆಡಿ ನಾನು ಹುರಿದು ಇಟ್ಕೊಂಡಿರುವಂಥದ್ದು. ಸ್ವಲ್ಪ ಒಣ ಕೊಬ್ಬರಿ, ನೀವು ಹಸಿ ಕೊಬ್ಬರಿನೂ ಹಾಕೋಬೋದು ರೀ. 1 ಸ್ಪೂನ್ ಆಗಷ್ಟು ಹವೇಜ, 1 ಕಡ್ಡಿ ಫುಲ್ ಫ್ರೆಶ್ ಆಗಿರುವಂಥ ಕರಿಬೇವು ಸೊಪ್ಪನ್ನು ಹಾಕ್ತಾಯಿದ್ದೀನಿ. ಇದನ್ನೀಗ ಗ್ಯಾಸ್ ಮೀಡಿಯಮ್ ಫ್ಲೇಮ್ದಾಗಿಟ್ಟು ರೋಸ್ಟ್ ಮಾಡ್ತೀನಿ ರೀ. ನೋಡಿರಿ, ಈಗ ಇದು ಚೆನ್ನಾಗಿ ನೋಡಿರಿ, ಈಗ ಎಲೆ ಪುಡಿ ಆಗತ್ತದಂದ್ರೆ ಎಲ್ಲನೂ ಕರೆಕ್ಟಾಗಿ ರೋಸ್ಟ್ ಆಗ್ಯಾವ್ರಿ. ಇದನ್ನೀಗ ಒಂದು ಪ್ಲೇಟಿಗೆ ಹಾಕೋತಾ ಇದ್ದೀನಿ. ಇದನ್ನೀಗ ಮಿಕ್ಸರ್ ಜಾರ್ಗೆ ಹಾಕ್ತಾ ಇದ್ದೀನಿ ರೀ. ಅದಕ್ಕೆ ನಾನು 2 ಹಸಿಮೆಣಸಿನ್ಕಾಯಿ, ಖಾರ ನೀವು ನೋಡಿಕೊಂಡು ಹಾಕೋಬೋದು, ಸ್ವಲ್ಪ ಕೊತ್ತಂಬರಿ ಸೊಪ್ಪು ತೊಳೆದಿಟ್ಕೊಂಡಿದ್ದೀನಿ. ಇದನ್ನು ಈಗ ಗ್ರೈಂಡ್ ಮಾಡೋಣ್ರಿ. ನಾನು ಯಾವುದೇ ನೀರು ಹಾಕ್ಲಾರ್ದೆ ಗ್ರೈಂಡ್ ಮಾಡೀನಿ. ನೋಡಿರಿ, ಈ ರೀತಿ. ಈಗಿದು ನೋಡಿರಿ, ಉಪ್ಪು ಹಾಕಿರೋದ್ರಿಂದ ನಾನು ಇದು ನೀರು ಬಿಟ್ಕೊಂಡೋದ್ರಿ. ಮತ್ತು ಮಸಾಲೆ ಕಡಲೆ ಹಿಟ್ಟು ಏನು ಹಾಕಿನಲ್ರಿ ಅದು ಅದ್ರೊಳಗೆಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ ರೀ. ಈಗ ಒಂದು ಪ್ಯಾನ್ಗೆ ಈ ಹೀರೆಕಾಯನ್ನು ಹಾಕೋತಾ ಇದ್ದೀನಿ ರೀ. ಅದಕ್ಕೆ 1 ಸ್ಪೂನ್ ಆಗಷ್ಟು ಆಯಿಲ್ ಹಾಕಿ ಇವನ್ನ ಹುರಿತೀನಿ ರೀ. ಗ್ಯಾಸ್ ಹೈ ಫ್ಲೇಮ್ದಾಗಿರಲಿ ರೀ. ಇದು ಹುರಿದ್ರೆ ಆ ಕಡಲೆ ಹಿಟ್ಟೆಲ್ಲ ಅದಕ್ಕೆ ಚೆನ್ನಾಗಿ ಬೈಂಡ್ ಆಗ್ತದೆ ರೀ. ಒಂದು 40% ಆಗಷ್ಟು ಇದು ಕುಕ್ ಆಗಿಬಿಡ್ತದೆ ರೀ. ನೋಡಿರಿ, ಈ ರೀತಿ ಅದಕ್ಕೆ ಕಡಲೆ ಹಿಟ್ಟೆಲ್ಲ ಬೈಂಡ್ ಆಗಿ ನೀಟಾಗಿ ಇದು ಕುಕ್ ಆಯ್ತು ರೀ. ಈಗ ಇನ್ನೊಂದು ಪ್ಯಾನ್ಗೆ 2 ಸ್ಪೂನ್ ಆಗಷ್ಟು ಆಯಿಲ್, ಅರ್ಧ ಸ್ಪೂನ್ ಆಗಷ್ಟು ಜೀರಿಗೆ, ಸ್ವಲ್ಪ ಫ್ರೈ ಮಾಡೋಣ್ರಿ. ನಾನು ಅರ್ಧ ಆನಿಯನನ್ನು ಈ ರೀತಿ ಉದ್ದುದ ಸ್ಲೈಸ್ ಆಗಿ ಕಟ್ ಮಾಡಿ ಇಟ್ಕೊಂಡು ಹಾಕ್ಕೊಂಡಿದ್ದೀನಿ. ಇದು ಹಸಿ ವಾಸನೆ ಹೋಗಿ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡೋಣ್ರಿ. ಇದಕ್ಕೆ ಈಗ ಮಾಡ್ಕೊಂಡಿರುವಂಥ ಮಸಾಲೆಯನ್ನು ನಾನು ಹಾಕ್ತಾ ಇದ್ದೀನಿ ರೀ.
ಇದನ್ನು ಈಗ ಚೆನ್ನಾಗಿ ಫ್ರೈ ಮಾಡೋಣ್ರಿ. ಗ್ಯಾಸ ಮೀಡಿಯಮ್ ಫ್ಲೇಮ್ದಾಗಿರಲಿ. ಇದಕ್ಕೆ ಅರ್ಧ ಸ್ಪೂನ್ ಆಗಷ್ಟು ರೆಡ್ ಚಿಲ್ಲಿ ಪೌಡ್ರು, ಖಾರ ನೀವು ನೋಡ್ಕೊಂಡು ಹಾಕೋಬೋದು. ಉಪ್ಪು ಫಸ್ಟ್ ಹೀರಿಕಾಯ್ದಾಗೂ ಹಾಕಿರ್ತ ಅಂಥೇಳಿ ಸ್ವಲ್ಪ ಹಾಕಿದ್ದೀನಿ ರೀ. ಅರ್ಧ ಸ್ಪೂನ್ ಆಗಷ್ಟು ಅರಿಶಿಣ ಪುಡಿ, ಒಂದು ಟೊಮ್ಯಾಟೋವನ್ನು ಗ್ರೈಂಡ್ ಮಾಡಿ ಹಾಕತ್ತೀನಿ ರೀ. ಇದನ್ನು ಈಗ ಫ್ರೈ ಮಾಡೋಣ್ರಿ. ಕನ್ನಡತಿ ಅಡುಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿರಿ. ನೋಡಿರಿ, ಈ ಥರ ಇದು ಚೆನ್ನಾಗಿ ಫ್ರೈ ಆಗಬೇಕ್ರಿ. ಇದಕ್ಕೆ ನಾನು 1 ಸ್ಪೂನ್ ಆಗಷ್ಟು ಸಾಂಬಾರ್ ಪೌಡ್ರ್ ಹಾಕ್ತಾಯಿದ್ದೀನಿ ರೀ. ಇದು ಹೋಮ್ ಮೇಡ್ ಸಾಂಬಾರ್ ಪೌಡ್ರು. ಇದನ್ನು ಈಗ ಮಿಕ್ಸ್ ಮಾಡೋಣ್ರಿ. ನಾನು ಸಾಂಬಾರ್ ಪೌಡ್ರು ಕಡಲೆ ಹಿಟ್ಟ ಬಳಸ್ಕೊಂಡು ಈ ಹೀರೆಕಾಯಿ ಕರಿಯ ತುಂಬಾ ಡಿಫ್ರೆಂಟ್ ಸ್ಟೈಲಲ್ಲಿ ಮಾಡತ್ತೀನಿ ರೀ. ಈಗ ಇದಕ್ಕೆ ನಾನು ಅರ್ಧ ಕಪ್ ಆಗಷ್ಟು ನೀರು ಆ್ಯಡ್ ಮಾಡತ್ತೀನಿ. ನೋಡಿರಿ, ಇದನ್ನು ಮುಚ್ಚಿ ನಾನು 1-2 ನಿಮಿಷ ಕುಕ್ ಮಾಡ್ತೇನೆ ರೀ. ಮಸಾಲೆ ಎಲ್ಲ ಚೆನ್ನಾಗಿ ಕುಕ್ಕಾಗಿ ಇಲ್ಲಿ ನೋಡಿರಿ ಈ ರೀತಿ ಆಯಿಲೆಲ್ಲನೂ ಸಪ್ರೇಟ್ ಆಗ್ಯದ್ರಿ. ಈಗಿದು ಪರ್ಫೆಕ್ಟಾಗಿ ಕುಕ್ ಆಗ್ಯದ ಅಂದಂಗೆ ರೀ. ಇದಕ್ಕೆ ನಾನು ಹುರಿದಿಟ್ಕೊಂಡಿರೋಂಥ ಹೀರೆಕಾಯಿಯನ್ನು ಹಾಕ್ತಾಯಿದ್ದೀನಿ ರೀ. ಇದನ್ನು ಈಗ ಚೆನ್ನಾಗಿ ಮಿಕ್ಸ್ ಮಾಡೋಣ್ರಿ. ನೋಡಿರಿ, ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂಡು ಗ್ರೇವಿ ಥಿಕ್ ಅನ್ಸತ್ತ ಅಂತ ಹೇಳಿ ನಾನು ಇನ್ನೊಂದು ಸ್ವಲ್ಪ ಹಾಕ್ಕೊಂಡು ಕುಕ್ ಮಾಡ್ತಾಯಿದ್ದೀನಿ ರೀ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕಟ್ ಮಾಡಿ ತೊಳೆದಿಟ್ಕೊಂಡಿರುವಂಥ ಸೊಪ್ಪು. ನೋಡಿರಿ, ಇದು ಪರ್ಫೆಕ್ಟಾಗಿ ರೆಡಿಯಾಗಿದೆ. ಇದು ರೊಟ್ಟಿ, ಚಪಾತಿ, ಅನ್ನಕ್ಕೆ ಎಲ್ಲಕ್ಕೂ ತುಂಬಾ ಟೇಸ್ಟಿಯಾಗಿರ್ತದೆ ರೀ. ನೀವು ಗ್ರೇವಿ ಬೇಕಂದರೆ ಇನ್ನೊಂದು ಸ್ವಲ್ಪ ನೋಡ್ಕೊಂಡು ನೀರು ಹಾಕೋಬೋದು. ಮತ್ತು ಒಳ್ಳೆ ರೆಸಿಪಿ ಜೊತೆ ಸಿಗೋಣ್ರಿ. ಎಲ್ಲರಿಗೂ ಧನ್ಯವಾದಗಳು. ಈ ರೆಸಿಪಿ ನಿಮ್ಗೆ ತುಂಬಾ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿರಿ.